ಹಲೋ ಫ್ರೆಂಡ್ಸ್, ಪ್ಲೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಕ್ಕಳು ಭಾಳ ಇಷ್ಟಪಡೋ ಒಂದು ಸ್ನ್ಯಾಕ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ಆಲೂಗಡ್ಡೆಯಿಂದ ಮಾಡುವಂಥ ಆಲೂಗಡ್ಡೆ ಲಾಲಿಪಾಪ್ಸ್ ಅಂತ ಕರೀತಾರೆ, ಪೊಟ್ಯಾಟೊ ಲಾಲಿಪಾಪ್ಸ್ ಅಂತ. ನಾನಿಲ್ಲೇ ಒಂದು ಮೀಡಿಯಮ್ ಸೈಜಿದ್ದ 3 ಆಲೂಗಡ್ಡೆನ ಕುದಿಸಿ ತೊಗೊಂಡೇನಿ. ಈಗ ಇದನ್ನು ತುರಿದು ತೊಗೋತೀನಿ. ಇದು ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ಗಂಟು ಉಳಿತೈತೆ ಅಂಥೇಳಿ ಪೂರ್ತಿ ತುರಿದು ತೊಗೊಂಡೆ ನಾನು ಸಣ್ಣಗೆ. ಇಲ್ಲಿ ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ, ಒಂದೆರಡು ಟೀ ಸ್ಪೂನ ಕೆಂಪು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್, ಆಮೇಲೆ ಒಂದು ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್, ಅದಿಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಈ ರೀತಿ ಚಲೋತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಆಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಹುಳಿ ಮಾಡ್ಕೋಬೇಕು. ಇಲ್ಲೇ ಆಲೂಗಡ್ಡೆ ಭಾಳ ಮೆತ್ತಗೈತಂದರೆ ಇನ್ನೊಂದು ಸ್ವಲ್ಪ ನಾವು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಲಾಲಿಪಾಪ್ ಶೇಪ್ನಾಗ ನಾವು ಮಾಡಿಕೊಂಡು, ಆಮೇಲೆ ಇಲ್ಲಿ ಐಸ್ ಕ್ರೀಮ್ ಕಡ್ಡಿ ಇರ್ತೈತಲ್ಲ, ಐಸ್ ಕ್ರೀಮ್ ಕಡ್ಡಿನ ಈ ರೀತಿ ಒಳಗೆ ಇಟ್ಟು ಮೇಲೆ ಕವರ್ ಮಾಡ್ತೇನೆ. ಐಸ್ ಕ್ರೀಮ್ ಕಡ್ಡಿ ಇಲ್ಲಪ್ಪ ಅಂತಂದ್ರೆ ಟೂತ್ ಪಿಕ್ಲೇನೂ ಮಾಡ್ಕೋಬೋದು. ಇಲ್ಲಾಂದ್ರೆ ಬೇಡ ಅಂದರೆ ರೌಂಡ್ ಶೇಪ್ನಾಗ ಮಾಡಿ ಬರೀ ಹಂಗೆ ಕರಿಬೋದು. ಇದನ್ನು ಈ ರೀತಿ ಸ್ಟಿಕ್ ಇಲ್ಲ ಅಂತಂದ್ರೆ ಆ ರೀತಿನೂ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನೋಡೋಕ್ಕೂ ಚಂದ ಕಾಣಿಸ್ತೈತಿ, ಮಕ್ಕಳನ್ನು ಭಾಳ ಇಷ್ಟಪಟ್ಟು ತಿಂತಾರೆ. ಈ ಶೇಪ್ನಾಗ ಮಾಡಿಕೊಂಡು ನಾನು ಇಷ್ಟನ್ನು ಇದೇ ಶೇಪ್ನಾಗ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ನಾನು ಇಲ್ಲೇ ಕಾರ್ನ್ಫ್ಲೆಕ್ಸ್ ಸಿಗ್ತೈತಲ್ಲ, ಫ್ರೈ ಮಾಡದೇ ಇರೋದು, ಆ ಕಾರ್ನ್ಫ್ಲೆಕ್ಸನ್ನ ಸ್ವಲ್ಪ ಪುಡಿ ಮಾಡಿ ತೊಗೊಂಡೇನಿ. ಕಾರ್ನ್ಫ್ಲೆಕ್ಸ್ ಇಲ್ಲಪ್ಪ ಅಂತಂದ್ರೆ ನಾವು ಬ್ರೆಡ್ ಇರ್ತೈತಲ್ಲ, ಬ್ರೆಡ್ಡನ್ನು ಪುಡಿ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರಿಗೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಸ್ಲರಿ ಮಾಡ್ಕೊಂಡೇನಿ. ಅದನ್ನು ಆಲೂಗಡ್ಡೆನ ಚಲೋತ್ತಂಗೆ ಕಾರ್ನ್ಫ್ಲೋರ್ನೊಳಗೆ ಎದ್ದು, ಆಮೇಲೆ ನಾನು ಕಾರ್ನ್ಫ್ಲೆಕ್ಸ್ ತೊಗೊಂಡೇನಲ್ಲ ಅದನ್ನು ಸ್ವಲ್ಪ ಕೈಲೇನ ಪುಡಿ ಮಾಡ್ಕೊಂಡೇನಿ. ಕೈಲೇ ಪುಡಿ ಆಗಲಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕಿ ಭಾಳ ತರಿ ಇರಬೇಕು, ಪೂರ್ತಿ ಪೌಡ್ರ್ ಆಗಬಾರ್ದು. ಅದನ್ನು ಈ ರೀತಿ ಆಲೂಗಡ್ಡೆಗೆ ಹಚ್ಕೋಬೇಕು. ಚಲೋತ್ತಂಗೆ ಹಚ್ಕೊಂಡು ಈ ರೀತಿ ಚಲೋತ್ತಂಗೆ ಒತ್ಕೋಬೇಕು. ಇದಿಲ್ಲ ಅಂದರೆ ಬ್ರೆಡ್ ಕ್ರಮ್ಸನ್ನು ಯೂಸ್ ಮಾಡ್ಬೋದು, ಅದು ಭಾಳ ರುಚಿಯಾಗಿರ್ತೈತಿ. ಈ ಸ್ನ್ಯಾಕ್ಸಿಗೆ ನಾವು ಬೇರೆ ಯಾವ್ದು ಬೇಕಾದ ತರಕಾರಿನೂ ಯೂಸ್ ಮಾಡ್ಬೋದು. ಕ್ಯಾರೆಟ್ ಮತ್ತು ಕ್ಯಾಬೇಜ್ ಆ ತರಕಾರಿಗಳ್ನ ಬೇಕಂದ್ರೂ ನಾವು ಹಾಕ್ಕೋಬೋದು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡೇನ. ಇಷ್ಟೂ ಇದೇ ರೀತಿ ರೆಡಿ ಮಾಡಿ ತೊಗೊಂಡೇನೀಗ. ಈಗ ಇದನ್ನು ಡೀಪ್ ಫ್ರೈ ಮಾಡ್ತೇನೆ. ಎಣ್ಣೆ ಸ್ವಲ್ಪ ಚಲೋತ್ತಂಗೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಈ ರೀತಿ ಇಟ್ಟು ಆ ಕಡೆ ಈ ಕಡೆ ಹೊಳ್ಳಾಡ್ಸ್ಕೊತ ಸ್ವಲ್ಪ ಚಲೋತ್ತಂಗೆ ಕ್ರಿಸ್ಪಿ ಆಗೋ ಮಟ್ಟ ಮತ್ತು ಕಲರ್ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಚಲೋತ್ತಂಗೆ ಇದನ್ನು ಕರಿಬೇಕು. ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ಕರಿಬೇಕು, ಅಂದರೆ ಚಲೋತ್ತಂಗೆ ಕರಿತಾವೆ ಇವು. ಇಷ್ಟು ಕರೆದ್ರೆ ನಮ್ಮದು ಪೊಟ್ಯಾಟೊ ಲಾಲಿಪಾಪ್ಸ್ ರೆಡಿ ಆಯ್ತು ನೋಡಿರಿ. ನಾವು ಉಳಿದಿದ್ದನ್ನು ಇದೇ ರೀತಿ ಕರೆದು ತೊಗೊಂಡೇನಿ. ಇದನ್ನು ಟೊಮೆಟೊ ಸಾಸ್ ಜೊತೆ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ, ಹಂಗೆ ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಈ ಸ್ನ್ಯಾಕ್ಸ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಇದು ಒಳಗೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತಿನ್ನೋಕ್ಕಂತೂ ಮಸ್ತ್ ರುಚಿಯಾಗಿರ್ತೈತಿ. ಆಮೇಲೆ ನಾವು ಸಾಯಂಕಾಲ ಮಾಡಬೇಕಂತಂದ್ರೆ ಮಧ್ಯಾಹ್ನನೇ ನಾವು ಆಲೂಗಡ್ಡೆನ ಕುದಿಸಿ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಸಾಯಂಕಾಲ ಮಾಡ್ಕೋಬೋದು. ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡು ಸಾಯಂಕಾಲ ಜಲ್ದಿನೇ ಮಾಡ್ಕೋಬೋದು. ಆಮೇಲೆ ಇದನ್ನು ಮಾಡೋಕ್ಕೆ ಭಾಳ ಟೈಮೂ ಬೇಕಾಗಂಗಿಲ್ಲ, ಭಾಳ ಜಲ್ದಿನೇ ರೆಡಿ ಮಾಡ್ಕೊಳ್ಳುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.